ಬಾಗಲಕೋಟೆಯಲ್ಲಿ ಪಿಕೆಪಿಎಸ್ ಕಚೇರಿಯ ರತಿಮಂದಿರ, ನಾಗರಾಳ ಪಿಕೆಪಿಎಸ್ನಲ್ಲಿ ಸೆಕ್ರೆಟರಿಯ ರಾಸಲೀಲೆ, ಫ್ರೀಡಂ ಟಿವಿಯಲ್ಲಿ ಕಾರ್ಯದರ್ಶಿಯ ಕಾಮಕಾಂಡ ಬಯಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ನಾಗರಾಳ ಅನ್ನುವಂತಹ ಗ್ರಾಮ, ಆ ಗ್ರಾಮದಲ್ಲಿ ರೈತರ ಪವಿತ್ರ ಕಚೇರಿಯಲ್ಲೇ ಸೆಕ್ರೆಟರಿಯಿಂದ ಕಾಮದ ಆಟ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ನಾಗರಾಳ ಅನ್ನುವಂಥ ಗ್ರಾಮ. ಆ ಗ್ರಾಮದಲ್ಲಿ ಪಿಕೆಪಿಎಸ್ ಕಚೇರಿಯ ರತಿಮಂದಿರವಾಗಿದ್ದು, ನಾಗರಾಳ ಪಿಕೆಪಿಎಸ್ ನಲ್ಲಿ ಸೆಕ್ರೆಟರಿಯ ರಾಸಲೀಲೆ ತೀರಿಸಿಕೊಂಡ ಹರಾಮಿ. ಮಹಿಳೆಯ ಕಾಮ ತೀರಿಸಿದ ಬಳಿಕ ಕೊಡ್ತಾ ಇದ್ದ ಕಂತೆ ಹಣವನ್ನ, ರೈತರ ಹಣವನ್ನೇ ಮಹಿಳೆಯರಿಗೆ ಖರ್ಚು ಮಾಡ್ತಿದ್ದನ ಈ ಕಾಮುಕ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ನಾಗರಾಳ ಗ್ರಾಮ, ರೈತರ ಪವಿತ್ರ ಕಚೇರಿ. ಆದರೆ ಆ ಕಚೇರಿಯಲ್ಲೇ ಸೆಕ್ರೆಟರಿಯಿಂದ ಕಾಮದ ಆಟ. ರೈತರ ದೇವಸ್ಥಾನದಲ್ಲಿ ಸೆಕ್ರೆಟರಿ ಕಾಮಕಾಂಡ. ಪಿಕೆಪಿಎಸ್ ಈಗ ಪಾಪದ ಅಡ್ಡಿಯಾಗಿ ಪರಿಣಮಿಸಿದ್ದು, ಆನಂದ ದೇಶಪಾಂಡೆ ಅಸಲಿ ಬಣ್ಣ ಬಯಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ಇದು ಫ್ರೀಡಂ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ರೈತರು ಹಗಲಿರುಳು ಬೆವರಿಳಿಸಿ ಕಟ್ಟಿದ ಪಿಕೆಪಿಎಸ್ ಈಗ ಕಾಮುಕನ ಕ್ರೀಡಾಂಗಣವಾಗಿದೆ. ಸೆಕ್ರೆಟರಿ ಕುರ್ಚಿಯಲ್ಲಿ ಕುಳಿತು ಕಾಮದ ತೃಷ್ಣೆಯನ್ನು ತೀರಿಸಿಕೊಂಡ ಹರಾಮಿ ಈ ಆನಂದ. ಡ್ಯೂಟಿ ಟೈಮ್ನಲ್ಲೇ ಡರ್ಟಿ ಗೇಮ್. ಅಧಿಕಾರಿಯ ಅಸಲಿ ದರ್ಶನ ಕಂಡು ಜಿಲ್ಲೆಯ ಜನತೆ ಬೆಚ್ಚಿ ಬೀಳ್ತಾ ಇದ್ದಾರೆ. ಕಿಟಕಿಯಿಂದ ಲೀಕ್ ಆಯಿತು ರಾಸಲೀಲೆ. ಫ್ರೀಡಂ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಈ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಕಂತೆ ಹಣ, ರಾಸಲೀಲೆ ಬಳಿಕ ನಡೀತಿತ್ತು ನೋಟಿನ ವ್ಯವಹಾರ. ಮಹಿಳೆಯ ಕಾಮ ತೀರಿಸಿದ ಬಳಿಕ ಕೊಡ್ತಾ ಇದ್ದ ಕಂತೆ ಹಣವನ್ನ, ರೈತರ ಹಣವನ್ನೇ ಮಹಿಳೆಯರಿಗೆ ಖರ್ಚು ಮಾಡ್ತಿದ್ದನ ಈ ಕಾಮುಕ. ಬಾಗಲಕೋಟೆಯ ಬೀಳಗಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಿಟಕಿಯಿಂದಲೇ ಲೀಕ್ ಆಗಿರುವಂತಹ ಸೆಕ್ರೆಟರಿಯ ಬೆತ್ತಲೆಯ ಮುಖ. ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಈ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ಬಾಗಲಕೋಟೆಯಲ್ಲಿ ಪಿಕೆಪಿಎಸ್ ಕಚೇರಿಯೇ ರತಿಮಂದಿರವಾಗಿದೆ. ನೋಡಿ ಯಾವ ರೀತಿಯಾಗಿ ರಾಸಲೀಲೆ ನಡೆಸುವ ಮೂಲಕ ಯಾವ ರೀತಿ ರೈತರ ಪವಿತ್ರವಾದಂತಹ ಒಂದು ಜಾಗವನ್ನು ಅಪವಿತ್ರ ಮಾಡ್ತಾ ಇದ್ದಾನೆ ಈತ ಅನ್ನುವಂಥದ್ದು. ನಾಗರಾಳ ಪಿಕೆಪಿಎಸ್ನಲ್ಲಿ ಸೆಕ್ರೆಟರಿಯ ರಾಸಲೀಲೆ ಪ್ರಕರಣ ಇದು ಬೆಳಕಿಗೆ ಬಂದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ಕಚೇರಿಯಲ್ಲಿ ನಡೆಯುವಂಥ ಅನೈತಿಕತೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನೀವು ದೃಶ್ಯದಲ್ಲಿ ವೀಕ್ಷಿಸಬಹುದಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ನಾಗರಾಳ ಗ್ರಾಮದ ರೈತರ ಪವಿತ್ರವಾದಂಥ ಕಚೇರಿ ಯಾವ ರೀತಿ ಕಾಮುಕನ ಅಡ್ಡಿಯಾಗಿ ಪರಿಣಮಿಸಿದೆ ಅನ್ನುವಂಥದ್ದನ್ನು ನೀವು ಕಾಣಬಹುದಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಾಹಿಲ್. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ನಾಗರಾಳ ಅನ್ನುವಂಥ ಒಂದು ಗ್ರಾಮ, ಅಲ್ಲಿರುವಂತಹ ಈ ರೈತರ ಪವಿತ್ರ ಕಚೇರಿ ಕಾಮುಕನಿಗೆ ಯಾವ ರೀತಿ ಅಡ್ಡಿಯಾಗಿ ಪರಿಣಮಿಸಿದೆ ಅಂತ, ಯಾವ ರೀತಿಯ ಒಂದು ನೌಟಂಕಿಯ ಆಟವನ್ನು ಆಡ್ತಿದ್ದಾನೆ ಅಂತ ಅಲ್ಲಿ ರೈತರ ಪವಿತ್ರ ಕಚೇರಿಯಲ್ಲ ವ್ಯಕ್ತಿ. ವಸಂತ್, ಯಾವ ಬಾಗಲಕೋಟೆಯ, ಯಾವ ಬೀಳಗಿ ತಾಲೂಕಿನ, ಯಾವ ನಾಗರಾಳ ಗ್ರಾಮದ ಸ್ವಾಭಿಮಾನದ ಬಗ್ಗೆ ನಾನು ನೀವು ಕೂತ್ಕೊಂಡು ಸಾಕಷ್ಟು ಬಾರಿ ಮಾತನಾಡಿದ್ದೀವೋ, ಆ ತರಹದ್ದೊಂದು ಸ್ವಾಭಿಮಾನ, ಜನರ ಮಾನವನ್ನು ಹರಾಜಿಡುವಂತಹ ಪ್ರಯತ್ನ ಈ ಸೆಕ್ರೆಟರಿ ಆನಂದ್ ದೇಶಪಾಂಡೆಯಿಂದ ನಡೆದಿದೆ. ನಿಜಕ್ಕೂ ಕೂಡ ಬೀಳಗಿ ತಾಲೂಕಿನ ಜನರ ಕ್ರೋಧವನ್ನು ಪರೀಕ್ಷೆ ಮಾಡುವಂತಹ ಸಾಹಸಕ್ಕೆ ಕೈ ಹಾಕಿರತಕ್ಕಂತಹದ್ದು ಈ ಆನಂದ್ ದೇಶಪಾಂಡೆ. ಅವನ ಈ ತರಹದ್ದೊಂದು ಸೆಕ್ಸ್ ವಿನೋದ ನಿಜಕ್ಕೂ ಕೂಡ ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಅಸಹ್ಯ ಅನಿಸುತ್ತೆ ಎಲ್ಲೋ ಒಂದು ಕಡೆ. ಈ ತರಹದ್ದೊಂದು ಹೊಲಸು ಅಧಿಕಾರಿಗಳ ಮೂಗಿನ ನೇರಕ್ಕೆ ಅದೆಷ್ಟೋ ಅಮಾಯಕ ಅಧಿಕಾರಿಗಳು ಕೂಡ ಕೆಲಸ ಮಾಡುವಂತಹ ಕರ್ಮ ಎದುರಾಗಿದೆಯಲ್ಲ ಅನ್ನುವಂತಹ ಒಂದು ಖೇದವೂ ಕೂಡ ವ್ಯಕ್ತವಾಗುತ್ತೆ. ವಸಂತ, ಇಲ್ಲಿ ಅತಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹದ್ದು, ಇದನ್ನು ಒಂದು ವೇಶ್ಯ ಶಾಲೆ ಮಾಡಿಕೊಂಡಿದ್ದ. ನಿಜಕ್ಕೂ ಕೂಡ ಸರ್ಕಾರಿ ಕಟ್ಟಡ ಅಂದರೆ ಅದು ದೇವಾಲಯ, ಸರ್ಕಾರಿ ಕೆಲಸ ಅಂದರೆ ಅದು ಜನಾರ್ದನನ ಕೆಲಸ ಅಥವಾ ದೇವರ ಕಾಯಕ, ಹೀಗೆ ನಾನಾ ತರಹದಲ್ಲಿ ನಾವು ಬಣ್ಣಿಸ್ತೀವಿ, ವ್ಯಾಖ್ಯಾನಿಸ್ತೀವಿ. ಆದರೆ
ಈ ತರಹದ್ದೊಂದು PKPSನ ಸೆಕ್ರೆಟರಿ ಆನಂದ್ ದೇಶಪಾಂಡೆಯ ಈ ಸೆಕ್ಸ್ ವಿನೋದ ಇದೆಯಲ್ಲ, ನಿಜಕ್ಕೂ ಕೂಡ ಬಾಯಿ ತೆರೆದು ಸ್ಪಷ್ಟವಾಗಿ ಆ ಪದವನ್ನು ಪ್ರಯೋಗ ಮಾಡಲೇಬೇಕು. ಕಾರಣ ಸಾಮಾನ್ಯನಿಗೂ ಅರ್ಥ ಆಗಬೇಕು ಅನ್ನೋ ಕಾರಣ ಅಷ್ಟೇ. ಸೊ ಈತನ ಸೆಕ್ಸ್ ವಿನೋದ ಎಷ್ಟು ತೀವ್ರತೆಯಿಂದ ಇತ್ತು ಅನ್ನೋದಾದ್ರೆ, ಈತನಿಗೆ ಇಷ್ಟಪಡುವಂತಹ ಭಾವಗಳು ಕಚೇರಿಗೆ ಬರಬೇಕಾಗಿತ್ತು. ಇನ್ಸ್ಟೆಂಟ್ ಆಗಿ ಈತನ ಕಾಮತ್ರಿಷೆಗೆ ಆತುರಕ್ಕೆ ಒಳಗಾದಾಗ ಅಷ್ಟೇ ವೇಗವಾಗಿ ಹೆಣ್ಮಕ್ಳು ಬರಬೇಕಾಗಿತ್ತು. ಖಾಸಗಿ ಹೆಣ್ಮಕ್ಕಳನ್ನ ಕಚೇರಿಗೆ ಕರೆಸಿಕೊಳ್ತಾ ಇದ್ದ, ಯಾವುದೋ ಪ್ರೈವೇಟ್ ರೆಸಾರ್ಟಿಗೋ ಅಥವಾ ಬೇರೆ ಬೇರೆ ನಿರ್ಜನ ಪ್ರದೇಶಕ್ಕೋ ಅಲ್ಲ, ಬದಲಾಗಿ ಯಾವ ಸರ್ಕಾರ ಯಾವ ಜನರ ತೆರಿಗೆಯಿಂದ ಹಣದಿಂದ ನಡೆಯುತ್ತೋ ಆ ಸರ್ಕಾರದ ಕಟ್ಟಡದಲ್ಲಿ ಈತನ ಕಾಮತೃಷೆಯ ದೈಹಿಕ ಚಟುವಟಿಕೆಗಳು ನಡೀತಾ ಇತ್ತು. ವಸಂತ್, ನಿಜಕ್ಕೂ ಕೂಡ ಇದು ಫ್ರೀಡಮ್ ಟಿವಿಯ ಅತ್ಯಂತ ಎಕ್ಸ್ಕ್ಲೂಸಿವ್ ಆದಂತಹ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಆನಂದ್ ದೇಶಪಾಂಡೆ ನಡೆಸಿರ್ತಕ್ಕಂತಹ ಅಷ್ಟು ಹರಾಮಿ ಕೆಲಸಗಳು ನಿಜಕ್ಕೂ ಕೂಡ ತಲೆ ತಗ್ಗಿಸುವಂತಹದ್ದು. ನಮ್ಮ ಸರ್ಕಾರ, ಆ ಸರ್ಕಾರದಲ್ಲಿರ್ತಕ್ಕಂಥ ಅನೇಕ ಇಲಾಖೆ, ಆ ಇಲಾಖೆಯ ಅನೇಕ ದಿಗ್ಗಜರು ಕೂಡ ಈ ತರಹದ್ದೊಂದು ಪ್ರಕರಣವನ್ನ ಅದು ಹೆಂಗೆ ಜೀರ್ಣಿಸಿಕೊಳ್ತಾರೋ ಗೊತ್ತಾಗ್ತಾ ಇಲ್ಲ. ನಿಜಕ್ಕೂ ಕೂಡ ಕರ್ನಾಟಕದ ನಾಗರಿಕರ ಮಸ್ತಿಷ್ಕಕ್ಕೆ ಈ ಸುದ್ದಿಯನ್ನು ಇಡೋದಕ್ಕೂ ಕೂಡ ನನಗೂ ಒಂದು ತರಹದ ಲಜ್ಜೆ ಕಾಡ್ತಾ ಇದೆ ವಸಂತ. ಇನ್ನು PKPSನಲ್ಲಿ ಆದರೂ ಕೂಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸೆಕ್ರೆಟರಿ ಅಂತೆ. ಈ ಸ್ವಭಾಗ ಮಾಡಿರ್ತಕ್ಕಂತಹ ಹಲ್ಕ ಕೆಲಸ ಇದೆಯಲ್ಲ, ನಿಜಕ್ಕೂ ಕೂಡ ಅತ್ಯಂತ ಅಸಹ್ಯ. ಒಬ್ಬ ಮನುಷ್ಯನಲ್ಲಿ ಕಾಮ ಈ ಪರಿ ಅಡಗಿರುತ್ತಾ ಎನ್ನುವಂತಹ ಪ್ರಶ್ನೆಗಳು ಕೂಡ ಕಾಡುವಂತೆ ಈತನ ವರ್ತನೆಗಳು ಕಾಣ್ತಾ ಇರುವಂತಹದ್ದು. ಫ್ರೀಡಮ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರ್ತಕ್ಕಂಥ ಅತಿ ದೊಡ್ಡ ಸುದ್ದಿ ಇದು. ಖಾಸಗಿ ಹೆಣ್ಮಕ್ಕಳನ್ನ ಕಚೇರಿಗೆ ಕರೆಸಿಕೊಳ್ತಾ ಇದ್ದ, ಜೊತೆಗೆ ಅವರ ದೇಹದ ಎಲ್ಲ ಭಾಗಗಳನ್ನು ಸಿಂಗಾರದ ರೂಪದಲ್ಲಿ ಈತ ಅನುಭವಿಸುತ್ತಿದ್ದ ಎನ್ನುವಂತಹದ್ದು ಅದರ ಎಕ್ಸ್ಕ್ಲೂಸಿವ್ ದೃಶ್ಯವೂ ಕೂಡ ಲಭಿಸಿರುವಂತಹದ್ದು. ಇನ್ನಾದರೂ ಈತನ ವಿರುದ್ಧ ಕ್ರಮಗಳಾಗ್ತಾವ? ಆನಂದ್ ದೇಶಪಾಂಡೆ ತನ್ನಲ್ಲಿರ್ತಕ್ಕಂತಹ ಸೆಕ್ಸ್ ವಿನೋದವನ್ನು ಹೆಂಗೆಲ್ಲ ವ್ಯಕ್ತಪಡಿಸಿದ್ದಾನೆ. ನಿಜಕ್ಕೂ ಕೂಡ ಬೀಳಗಿ ತಾಲೂಕಿನ ಪ್ರತಿಯೊಬ್ಬ ಮನುಷ್ಯನ ಸ್ವಾಭಿಮಾನದ ಮೇಲೆ ಆಟ ಆಡಿರತಕ್ಕಂತಹದ್ದು ದೇಶಪಾಂಡೆ. ಕೇವಲ ಆತನ ಕಾಮತೃಷೆ ತೀರಿಸಿಕೊಂಡಿರೋದಲ್ಲ, ಯಾವ ಬಾಗಲಕೋಟೆಯ ಜನತೆಯ ಸಾಧನೆಯ ಬಗ್ಗೆ ನಾವು ಸುದೀರ್ಘವಾಗಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತನಾಡ್ತೀವೋ ಆ ತರಹದ ಜನರ ಆತ್ಮಾಭಿಮಾನಕ್ಕೆ ಕೊಳ್ಳಿ ಇಡುವಂತಹ ಪ್ರಯತ್ನ ಮಾಡಿದ್ದಾರೆ ಆನಂದ್ ದೇಶಪಾಂಡೆ. ಪರಮಾನಂದವಾಗಿ ಕಚೇರಿಯಲ್ಲಿ ಆನಂದ ಪಡ್ತಾ ಇದ್ದಂತಹ ಈ ಆನಂದ್ ದೇಶಪಾಂಡೆ ನಿಜಕ್ಕೂ ಕೂಡ ತನ್ನ ಸೆಕ್ಸ್ ಪರಾಕಾಷ್ಠೆಯನ್ನು ಈ ರೂಪದಲ್ಲಿ ಕರ್ನಾಟಕದ ಜನರ ಮುಂದೆ ತೆರೆದಿರ್ತಕ್ಕಂತಹದ್ದು ನಿಜಕ್ಕೂ ಕೂಡ ಅತ್ಯಂತ ಖೇದಕರ. ವಸಂತ್, ಈ ಸೆಕ್ರೆಟರಿಯ ಕಾಮಕಾಂಡ ಬೆಳಕಿ ಬಂದಿದ್ದು ಹೇಗೆ ಅಂತ ಬಹುಶಃ ಈ ದೃಶ್ಯಾವಳಿ ಒಂದಷ್ಟು ನೋಡಿದಾಗ, ಕಿಟಕಿಯಿಂದ ತೆಗೆಯಲಾಗಿರುವಂಥ ಒಂದಷ್ಟು ದೃಶ್ಯಗಳು, ವಿಡಿಯೋ ದೃಶ್ಯಗಳು ನೋಡಿದಾಗ ಇದು ನಿನ್ನೆ ಮೊನ್ನೆದಲ್ಲ, ಇದನ್ನು ಅಡ್ಡಿಯಾಗಿ ಮಾಡ್ಕೊಂಡಿದ್ದಾನೆ ರೈತರ ಪವಿತ್ರವಾದಂತಹ ಈ ಒಂದು ಕಚೇರಿಯನ್ನು. ಬೆಳಕಿ ಬಂದಿದೆ ಹೇಗೆ ಅಂತ ಇದು ಸಾಹಿಲ್ ನೋಡಿ, ಕೆಲವೊಂದು ಕ್ರೌರ್ಯಗಳು ಯಾವುದೇ ಕ್ಷಣ ಬೇಕಾದರೂ ಹೊರಬರಬಹುದು. ಒಂದು ವೇಳೆ ನೋಡಿ, ಇದು ಯಾವಾಗ ಹೊರಬಂತು ಅನ್ನೋದು ಮುಖ್ಯ ಅಲ್ಲ. ಈತನ ಕ್ರೌರ್ಯ ಒಂದು ವೇಳೆ ಹಿಡನ್ ಆಗಿ ಇರ್ತಿದ್ದರೆ, ಬಹುಶಃ ರಹಸ್ಯವಾಗಿ ಏನಾದರೂ ಸಾಹಿಲ್ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.